ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲ ಮಾತಾಡ್ತಾ ಇರೋದು. ಇವತ್ತು ನಾನು ಅಕ್ಕ ಊರಿಗೆ ಜಾತ್ರೆಗೆ ಹೋಗಿದ್ದೀನಿ. ವರ್ಷ ವರ್ಷ ಮಿಸ್ ಮಾಡ್ದಿದ್ದಂಗೆ ಈ ವರ್ಷ ಕೂಡ ನಾನು ಹೋಗಿದ್ದೀನಿ ಜಾತ್ರೆಗೆ. ಜಾತ್ರೆ ನೋಡೋದಂದರೆ ಒಂಥರ ಖುಷಿ. ನಾವು ಟೀನೇಜಲ್ಲಿ ಇರಬೇಕು ಅಂದರೆ ಒಂಥರ ಎಂಜಾಯ್ಮೆಂಟ್ ಇತ್ತು. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಶಾರದಾ ಅಂತ ಹೇಳಿ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. 6th 10th ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಅದಾದಮೇಲೆ ಜಾತ್ರೆಯಲ್ಲಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ನಾವು ಇವಾಗ ನಮ್ಮೂರಿಂದ ನಮ್ಮ ಅಕ್ಕ ಅವ್ರಿಗೆ ಜಾತ್ರೆ ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬ ಟ್ರಾಫಿಕ್ ಇತ್ತು ಜಾತ್ರೆ ಅಂತ ಹೇಳಿ. ನನಗೆ ಜಾತ್ರೆ ನೋಡೋಕಂದರೆ ತುಂಬ ಖುಷಿ. ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ನಾವು ಈ ಜಾತ್ರೆನ ಒಂದು ವರ್ಷನೂ ಮಿಸ್ ಮಾಡ್ತೀರಾ ಜಾತ್ರೆಗೆ ಬಂದಿದ್ದೀನಿ. ಈ ವರ್ಷ ಕೂಡ ಜಾತ್ರೆಗೆ ಬಂದೀವಿ. ನಾನು ಮಕ್ಕಳಿಂದ ನನಗೆ ಮಕ್ಕಳಾಗೋ ತನಕ ಜಾತ್ರೆ ನೋಡೋದೇ ಒಂದು ಖುಷಿ. ಕೆಲವೊಂದಷ್ಟು ಜಾತ್ರೆಗಳಲ್ಲಿ ನಾನು ಎಕ್ಸಿಬಿಷನ್ ಆಡೋದು ಅಂದರೆ ತುಂಬ ಇಷ್ಟ. ಮತ್ತು ಜ್ಯೂಸ್ ಕುಡಿಯೋದು, ಹಣ್ಣುಗಳು ತಿನ್ನೋದು ಇಷ್ಟೂ ಎಂಜಾಯ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ದೇವಸ್ಥಾನಗಳಲ್ಲಿ ಆ ಥರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನಾವು ಚೈಲ್ಡ್ಹುಡ್ಡಲ್ಲಿ ಯಾವ ಥರ ಇತ್ತು ನನಗೆ ಇವಾಗೂ ಅದೇ ಥರನೇ ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಲೈಫ್ ನಮಗೆ ಒಂದೇ ಸಾರಿ ಬಂದಿರೋದು. ನಮ್ಮ ದೇವರು ಈ ಜನ್ಮದಲ್ಲಿ ನಮಗೇನು ಕೊಟ್ಟಿದ್ದಾನೋ ಅದನ್ನು ನಾವು ಎಂಜಾಯ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಅದರಲ್ಲೂ ಕೂಡ ನನ್ನ ಮಕ್ಕಳು, ಹಸ್ಬೆಂಡು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ಹೇಳ್ಬೇಕಂದ್ರೆ ನಾನು ಎಸ್ಪೆಷಲಿ ಈ ವರ್ಷ ಸ್ವಲ್ಪ ಎಂಜಾಯ್ಮೆಂಟ್ ಕಡಿಮೆ ಮಾಡಿದ್ದೀನಿ. ಎಲ್ಲ ವರ್ಷನೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ದೇವ್ರದ್ದು ಪಲ್ಲಕ್ಕಿಗಳಿತ್ತು. ಒಂದು 21 ಪಲ್ಲಕ್ಕಿ ಅಂತ ಅನ್ಕೊತೀನಿ. ನಾನು ಕೂಡ ಪಲ್ಲಕ್ಕಿಗಳೆಲ್ಲ ನೋಡಿಕೊಂಡು ದೇವ್ರ ಕೈ ಮುಕ್ಕೊಂಡು ನಾನು ಕೂಡ ಜಾತ್ರೆ ನೋಡಿಕೊಂಡು ಎಲ್ಲರ ಥರ ಎಂಜಾಯ್ ಮಾಡ್ಕೊಂಡು ನಾನು ಕೂಡ ಬಂದಿದ್ದೀನಿ. ಅಲ್ಲಿ ಒಂದಷ್ಟು ಐಟಮ್ಸು ನೋಡಿದ್ವಿ. ಇಂಟ್ರೆಸ್ಟ್ ಇದ್ದರೆ ತಗೊಳ್ಳೋಣ ಅಂತ. ಬಟ್ ಇವೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಸೆಟ್ಟು ನಾನು ತಗೊಂಡಿಲ್ಲ, ಆಲ್ರೆಡಿ ನನ್ನ ಹತ್ರ ಇತ್ತು ಅಂತ ಹೇಳಿ. ಜಾತ್ರೆಗೆ ಬಂದಮೇಲೆ ಹೆಣ್ಮಕ್ಳಿಗೆ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸ್ ಎಲ್ಲ ತುಂಬ ಇಷ್ಟ. ಅದು ಕೂಡ ನಾನು ಹಾಕೋಲ್ಲ ಅಂತ ಗೊತ್ತು ನನಗೆ. ಆದರೂ ಕೆಲವೊಂದು ಸರಿ ಇಷ್ಟ ಆಗುತ್ತೆ, ತಗೊಳೋದು ಆಸೆ ಇರ್ತೈತೆ, ತೊಗೊಂಡ್ಬಿಡ್ತೀರಿ, ಹಾಕ್ಕೊಳ್ಳೋಕ್ಕಾಗಲ್ಲ. ಇದು ಒಂದು ಸಾಲ್ಟ್ ಹಾಕ್ಕೊಳೋದು ಗಾಜಿಂದು, ತಗೋಬೇಕಂತ ತುಂಬ ಆಸೆ ಇತ್ತು, ತಗೊಂಡೆ ಒಂದು. ನಾನು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಜಾತ್ರೆಗೆ ಬಂದಿರೋದು. ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಹಳ್ಳಿಯಲ್ಲಿ ಜಾತ್ರೆಗಳು ಮಾಡೋದು ಸಕ್ಕತ್ತಾಗಿರ್ತೈತೆ. ಬಟ್ ನಾವು ನನ್ನ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ತಿಳ್ಕೊಂಡ್ರೆ ಇವಾಗಲೂ ಅದೇ ರೀತಿಯೇ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತೈತೆ. ಇಷ್ಟು ನಾವು ಚಿಕ್ಕ ಮಕ್ಕಳಿದ್ದಾಗ ಪಲ್ಲಕ್ಕಿಗೆ ಟ್ರ್ಯಾಕ್ಟರ್ದಲ್ಲಿ ಕುತ್ಕೊಂಡು ನೈಟ್ ಕುತ್ಕೊಂಡ್ರೆ ಬೆಳಗ್ಗೆ ಪಲ್ಲಕ್ಕಿ ದೇವಸ್ಥಾನದ ಹತ್ರ ಇಳಿಸೋ ತನಕನೂ ಪಲ್ಲಕ್ಕಿ ಟ್ರ್ಯಾಕ್ಟರ್ದಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಇವಾಗ ಹಂಗಾಗಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳು, ಹಸ್ಬೆಂಡ್ ಎಲ್ಲ ಅವರೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಹಂಗಾಗಿ ನನಗೆ ಇವಾಗೂ ಅದೇ ಥರ ಎಂಜಾಯ್ ಮಾಡಬೇಕು ಅನ್ನೋದೇ ಆಸೆ ನನಗೆ. ಇಲ್ಲೊಂದು ಹುಡುಗ ಅಕ್ಕ ಏನು ಮಾಡ್ತಾ ಇರೋದು ಅಂತ ಕೇಳ್ತಾ ಇದ್ದಾರೆ. ಯೂಟ್ಯೂಬ್ ಬ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ಹಾಯ್ ಮಾಡ್ತಾ ಇದ್ದಾರೆ. ಮತ್ತು ದೇವ್ರದ್ದು ವೀಡಿಯೋ ಮಾಡ್ಕೊಡ್ತೀನಿ ಕೊಡೋಕ್ಕಂತ ಫೋನ್ ತೊಗೊಂಡ್ರು. ಬಟ್ ಕ್ರ್ಯಾಚಸ್ ಏನು ಮಾಡಿಲ್ಲ, ಕ್ಲಿಯರಾಗಿ ವೀಡಿಯೋ ಮಾಡಿಲ್ಲ ಅಷ್ಟೇ. ಪಾಪ ಅವರು ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅಲ್ಲಿ ಆ ಥರ ರಶ್ ಇತ್ತು. ತುಂಬ ಖುಷಿ ಆಯಿತು ಜಾತ್ರೆ ಎಲ್ಲ ನೋಡಿಕೊಂಡು ಅಕ್ಕ ಮನೆಗೆ ಬಂದಿರೋದು. ಇನ್ನೂ ಇರೋಣ ಅಂದ್ಕೊಂಡ್ವಿ. 2 ದಿವಸ ರಜಾ ಇಲ್ಲ, ಮಕ್ಕಳಿಗೆ ಎಕ್ಸಾಮ್ ನಡೀತೈತೆ. ಹಂಗಾಗಿ ನೈಟ್ ಜಾತ್ರೆಗೆ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಹೋಗ್ಬೇಕಾಗಿತ್ತು. ಆ ಕಾರಣಕ್ಕೆ ಜಾಸ್ತಿ ಇವತ್ತು ಎಂಜಾಯ್ ಮಾಡೋಕ್ಕಾಗಲ್ಲ. ಇನ್ನಷ್ಟು ವೀಡಿಯೋಗಳು ತೋರಿಸ್ಬೋದಾಗಿತ್ತು, ಬಟ್ ನನಗೆ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬಂದೆ. ನನ್ನ ಫ್ರೆಂಡು ಇವಳು ಶಾರದಾ ಅಂತ ಹೇಳಿ, ತುಂಬ ಎಂಜಾಯ್ ಮಾಡಿದ್ದೀವಿ. ನಾನು ಅವಳು ಎಲ್ಲ ಥರ ಎಂಜಾಯ್ ಮಾಡಿದ್ದೀರಿ. ಒಂಥರ ಖುಷಿ ಅವೆಲ್ಲ ತಿಳ್ಕೊಳಕ್ಕೆ. ಜಾತ್ರೆಗಳಲ್ಲಿ ಹೋದವಾಗ ಹೆಣ್ಮಕ್ಳು ಅಮ್ಮನ ಮನೆಗೆ ಬಂದವಾಗ ಇವೆಲ್ಲ ಒಂದು ಮೆಮೊರೇಬಲ್ ಇರ್ತೈತೆ. ಯಾಕಂದರೆ ನನ್ನ ಫ್ರೆಂಡ್ಸು ಒಂದೇ ಊರಲ್ಲಿದ್ವಿ. ಅವ್ರನ್ನ ಬೇರೆ ಬೇರೆ ಊರುಗಳಿಗೆಲ್ಲ ಮದುವೆಗಳು ಮಾಡಿಕೊಟ್ಟಿರ್ತಾರೆ. ಬಟ್ ಜಾತ್ರೆದಲ್ಲಿ ಸಿಗ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಜಾತ್ರೆಗೆ ಬಂದಿದ್ದೀನಿ. ಕೆಲವೊಂದಷ್ಟು ಫ್ರೆಂಡ್ಸ್ ಸಿಕ್ಕಿದ್ರು, ಕೆಲವೊಂದಷ್ಟು ಫ್ರೆಂಡ್ಸ್ ಸಿಕ್ಕಿಲ್ಲ. ಬಟ್ ನಾವು ಕೂಡ ಇವಾಗ ಜಾತ್ರೆ ನೋಡ್ಕೊಂಡು ಕಟ್ಟೆಪುರಿ ತಗೊಂಡು ಒಂದಷ್ಟು ಬಳೆಗಳೆಲ್ಲ ನೋಡಿಕೊಂಡು ತಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಟೇಟು ಹಾಕ್ಸ್ಕೊಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಡ, ಅಲ್ಲಲ್ಲ ನೀಡಲ್ಲಿ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರು. ಸರಿ, ಅದು ಹಂಗಾಗಿ ಬೇಡ ಅಂತ ಬಂದ್ವಿ. ಈ ಬ್ಲಾಗ್ ಈ ಥರ ಇತ್ತು. ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆರ್. ಟೇಕ್ ಕೇರ್. ಬಾಯ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಹತ್ತೋದು ಮರಿಬೇಡಿ. ನಾನು ಈ ಥರ
ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ಜಾತ್ರೆಗೆ ಹೋಗಿದ್ದೆ. ಅದಂತೂ ಸಖತ್ ಇಷ್ಟ ಆಯಿತು. ಯಾಕಂದರೆ ನನ್ನ ಕಂಫರ್ಟಬಲ್ ಯಾವ ಥರ ಇರ್ತೈತೆ ಆ ಥರ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.